ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇವತ್ತು ನಮ್ಮ ಮನೆ ಸ್ವಚ್ಛತೆ ಮತ್ತು ಮನಸ್ಸಿನ ಸ್ವಚ್ಛತೆ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮನೆ ಸ್ವಚ್ಛತೆ ಇಂಪಾರ್ಟೆಂಟಾ ನಿಮಗೆಲ್ಲ? ಖಂಡಿತ ಇಂಪಾರ್ಟೆಂಟು. ಮನೆಗೂ ಮನಸ್ಸಿಗೂ ಹೊಂದಾಣಿಕೆ 100% ಇದೆ. ಇವತ್ತು ಮನೆ ನಾವಿರುವಂಥ ಜಾಗ, ನಮ್ಮ ಕಿಚನ್ನು, ನಮ್ಮ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ನಾವು ಇಟ್ಕೊಳ್ತೀವಿ, ಸುತ್ತಮುತ್ತ ಜಾಗ ಅಷ್ಟು ನಮಗೆ ಒಂದು ವೈಬ್ರೇಟ್ ಆಗುತ್ತೆ ಡಿಯರ್ ಫ್ರೆಂಡ್. ಅಷ್ಟು ಪಾಸಿಟಿವ್ ಆಗಿರ್ತೀವಿ. ಯಾಕೆಂದರೆ ನಮ್ಮ ಮುಖದಲ್ಲಿ ಅಷ್ಟೇ ಖುಷಿ ಇರುತ್ತೆ ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಂತ. ನೀವು ನೋಡ್ಬೋದು, ಕೆಲವು ವ್ಯಕ್ತಿಗಳ ಮನೆಯಲ್ಲಿ ತುಂಬ ಗಲೀಜು ಆಫೀಸ್ಗಳಲ್ಲಿ ಸುತ್ತಮುತ್ತ ಜಾಗನೆಲ್ಲ ಗಲೀಜಾಗಿ ಇಟ್ಕೊಂಡಿರ್ತಾರೆ. ಅವಾಗ ಅವರಲ್ಲಿ ಒಂದು ಖಿನ್ನತೆ ಕಾಣ್ತೀರಾ. ನೀವು ಅಬ್ಸರ್ವ್ ಮಾಡಿ, ಖಿನ್ನತೆ ಕಾಣ್ತಾ ಇರ್ತೀರಾ. ಎಲ್ಲೋ ಒಂದು ಕಡೆ ಅವ್ರ ಮುಖದಲ್ಲಿ ನಗು ಇರೋದಿಲ್ಲ, ಒಂದು ಭವಿಷ್ಯದ ಬಗ್ಗೆ ಆಸೆ ಇರೋದಿಲ್ಲ, ಈ ಥರ ಬಿಲೀವ್ನೆಸ್ಸೇ ಇರೋದಿಲ್ಲ. ಅದೇ ನೀವು ಮನೆ ಸ್ವಚ್ಛತೆ ಇಟ್ಕೊಂಡು ನೀವು ಯಾವಾಗ ಕ್ಲೀನ್ನೆಸ್ಸಿಗೆ ಪ್ರಿಫರೆನ್ಸ್ ಕೊಡ್ತೀರಾ ಆವಾಗ ನಿಮ್ಮ ಒಳಗಡೆ ಒಂದು ಮಂದಹಾಸದ ನಗೆ ಇರುತ್ತೆ. ಪ್ರತಿದಿನ ಖುಷಿಯಾಗಿ ನಗ್ತಾ ಜೀವನವನ್ನು ಸಾಗಿಸ್ತಾ ಇರ್ತೀರಾ. ಯಾಕೆಂದರೆ ನಿಮ್ಮ ಮನೆಯ ಪ್ರತಿ ವಸ್ತುವಿಗೂ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಡಿಫ್ರೆಂಟ್. ಆ ಪಾಸಿಟಿವ್ ಎನರ್ಜಿಯೊಟ್ಟಿಗೆ ನಿಮ್ಮ ಮನೆಗೂ ಕೂಡ ಒಂದು ವೈಬ್ರೇಟ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರತಿದಿನ ಒಂದು ದೇವರ ನಾಮಗಳನ್ನು ಹಾಕಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿ ವೈಬ್ರೇಟ್ ಕ್ರಿಯೇಟ್ ಆಗುತ್ತೆ. ಹಾಗೆ ದೇವಸ್ಥಾನಗಳಿಗೆ ಹೋಗ್ತಾರೆ ಅಲ್ವಾ? ತುಂಬ ಜನ ದೇವಸ್ಥಾನಗಳಿಗೆ ಹೋಗ್ತೀರಾ. ಹೋಗೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ಜಸ್ಟ್ ಸಮಾಧಾನ ಸಿಗುತ್ತೆ ಅಂತ ನೀವು ಅಂದ್ಕೊಳ್ತೀರಾ. ಖಂಡಿತ ಆ ಜಾಗ ಎಷ್ಟು ಕ್ಲೀನ್ ಇರುತ್ತೆ ನೋಡಿದಿರಲ್ವಾ? ಆ ಜಾಗದೊಟ್ಟಿಗೆ ಅಲ್ಲೊಂದು ವೈಬ್ರೇಟ್ ಇರುತ್ತೆ. ಆ ವೈಬ್ರೇಷನ್ ತಗೊಳ್ಳೋದಕ್ಕೆ ಅಂತಲೇ ನಾವು ಹೋಗಿ ಬರ್ತೀವಿ. ಖಂಡಿತ ಆ ಮನೇಲೂ ಕೂಡ ನೀವು ಆ ವೈಬ್ರೇಷನ್ ಅನ್ನ ಕಾಣಬೇಕು ಅಂತಂದ್ರೆ ನಿಮ್ಮ ಮನೆಯ ಸ್ವಚ್ಛವಾಗಿಟ್ಕೊಂಡು ನಿಮ್ಮ ಮನಸ್ಸನ್ನು ಕೂಡ ಸ್ವಚ್ಛವಾಗಿಟ್ಕೊಂಡು ಪ್ರತಿದಿನ ಭರವಸೆಯೊಟ್ಟಿಗೆ, ಭವಿಷ್ಯದ ಆಸೆಯೊಟ್ಟಿಗೆ, ಭವಿಷ್ಯದ ಕನಸಿನೊಟ್ಟಿಗೆ ನೀವು ಜೀವನ ಮಾಡಬೇಕು ಅಂದರೆ ನಿಮ್ಮ ಮನೆಯ ಸ್ವಚ್ಛತೆ ವೆರಿ ಇಂಪಾರ್ಟೆಂಟು. ನಿಮ್ಮ ಮನಸ್ಸು ಕೂಡ ಹಾಗೆ ನಿರ್ಮಲವಾಗಿ ಖುಷಿಯಾಗಿ ಮಂದಹಾಸದಿಂದ ಕಿರುನಗೆಯಿಂದ ಇರ್ತೀರಾ, ಸದಾ ನಗ್ತಾ ಇರ್ತೀರಾ, ಸದಾ ನಿಮ್ಮ ಸಂಸಾರ ಹ್ಯಾಪಿ